ಮುಳಬಾಲ್ ತಾಲೂಕು ಅದೃಷ್ಟ ಏನು ಅಂದರೆ ನಮ್ಮ ಶಾಸಕರು ಮುಳಬಾಲ್ ತಾಲೂಕು ಅದೃಷ್ಟ ಏನು ಅಂದರೆ ನಮ್ಮ ಶಾಸಕರು ಆ ಪಂಚಾಯತಿ ಆ ಕ್ಷೇತ್ರದಲ್ಲಿರೋ ನಾಯಕರು ಹೋಗಿ 35,000 ತಾಯಂದಿರು ಇವತ್ತು ದರ್ಶನ ಮಾಡ್ಕೊಂಬರ್ತಾರೆ. ಅದೇ ರೀತಿ ಯಾವ ತಾಲೂಕಲ್ಲಿ ಈ ಥರ ಕಳಿಸ್ತಾ ಇಲ್ಲ. ಪ್ರತಿದಿನ ನಾವು ನೋಡೋದು, ನಾವೇನು ಪರಿಚಯ ಮಾಡ್ಕೊಳ್ಳೋಷ್ಟೇನಿಲ್ಲ. ಎಲ್ಲ ಸಮೃದ್ಧಿ ಮಂಜಣ್ಣ ಕಳಿಸಿರೋದು 60 ಬಸ್ ಇದೆ. 18ರಿಂದನೂ ಸಹ ಅವ್ರು ಕೊಟ್ಟು ಮಾತನಾಡಿ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ರು ಅಂತ ನಮ್ಮ ಸಮೃದ್ಧಿ ಮಂಜಣ್ಣವರು. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ನಿಂಗ್ಲಿ ಪಂಚಾಯತಿ 5ನೇ ವಾರ್ಡಲ್ಲಿ ಇವತ್ತು 2 ಬಸ್ಸುಗಳನ್ನು ಚಾಲನೆ ಓಂ ಶಕ್ತಿ ದೇವಸ್ಥಾನಕ್ಕೆ ಎಲ್ಲ ನಮ್ಮ ನಾಯಕರು ಬಂದು, ಅದೇ ರೀತಿ ನಮ್ಮ ನಿಂಗ್ಲಿ ಯುವ ಮುಖಂಡರಾದ ಕಿಶೋರ್ ಅವರು ಮತ್ತು ಮಾಜಿ ಅಧ್ಯಕ್ಷತ ಲಕ್ಷ್ಮೀಪತಿ ಅವರು, ಅದೇ ರೀತಿ ನಮ್ಮ ಸದಸ್ಯರಾದ ಅಶ್ವಿನಿ ಮೇಡಮ್ ಅವರು ಮತ್ತು ಸೀನಾ ಅವರು, ರಮೇಶು, ಪ್ರಹ್ಲಾದ್ ಮತ್ತು ನಮ್ಮ ಮುದ್ಗೀರ್ ಪಂಚಾಯತಿ ಅಧ್ಯಕ್ಷರಾದ ಪಾರ್ವತಮ್ಮ ರಾಜು ಅವರು ಮತ್ತು ಗಂಗಾಧರಣ್ಣ, ಅಮರನ್ ಅವರು ಮತ್ತು ಸತ್ಯನ್ ಅವರು, ನಾಗನ್ ಅವರು. ನಾಗನ್ನ ನಮಗೆ ಚಿಕ್ಕವನಿಂದ ನಮಗೆ ಒಂದು ಹಂಗೆ ಈ ಥರ ಇದ್ದಿದ್ದಲ್ಲ, ನಾಗನ್ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ತಾಯಿಯ ಶಕ್ತಿಯವರು ಎಲ್ಲರೂ ಬಂದು ಇವತ್ತು ಈ ಪೂಜೆ ಕಾರ್ಯಕ್ರಮ ಮಾಡಿ ಬಸ್ಸನ್ನು ಚಾಲನೆ ಕೊಡ್ತಾಯಿದ್ದಾರೆ. ಅದಕ್ಕೆ ನಮಗೆ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣವರು ಬರಬೇಕಾಗಿತ್ತು ಮತ್ತು ಕಾಡಿನ ನಾಗರಾಜನವರು ಅಧ್ಯಕ್ಷರು ಬರಬೇಕಾಗಿತ್ತು. ಆದರೆ ಇವಾಗ ಎಲ್ಲ ಕಡೆಯೂ ಚಾಲನೆ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಆ ಪಂಚಾಯತಿ ಆ ಕ್ಷೇತ್ರದಲ್ಲಿರೋ ನಾಯಕರು ಹೋಗಿ ಅಲ್ಲಿ ಚಾಲನೆ ಮಾಡಿಕೊಡ್ರಿ ಅಂತ ಬಸ್ ಅಂತೇಳಿ ಎಲ್ರಿಗೂ ಒಂದು ಇದು ಕೊಟ್ಟಿದ್ದಾರೆ. ಅದೇ ಥರ ಎಲ್ಲರೂ ಬಂದು ನಮ್ಮ ನಾಯಕರು ಎಲ್ಲರೂ ಬಂದು ಇವತ್ತು ಚಾಲನೆ ಕೊಡ್ತಾಯಿದ್ದಾರೆ. ಯಾಕಂದರೆ ನಮ್ಮ ಮಂಜಣ್ಣವರು, ಸಮೃದ್ಧಿ ಮಂಜಣ್ಣವರು ಪ್ರತಿ ವರ್ಷವೂ ಆ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದಾರೆ. 7 ವರ್ಷಗಳಿಂದ ಕಳಿಸ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷವೂ ಕಳಿಸ್ತಾ ಇದ್ದಾರೆ. ಯಾಕಂದರೆ ನಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಬಾರ್ದು, ನಾವೆಲ್ಲರೂ ಚೆನ್ನಾಗಿರಬೇಕು. ನಮ್ಮ ತಾಲೂಕಿನ ತಾಯಂದಿರು 35,000 ತಾಯಂದಿರು ಇವತ್ತು ದರ್ಶನ ಮಾಡ್ಕೊಂಬರ್ತಾರೆ. ಅವ್ರ ಜೊತೆಯಲ್ಲಿ ಮಕ್ಕಳು ಎಷ್ಟು ಮಕ್ಕಳು ಹೋಗ್ತಾ ಇದ್ದಾರೆ. ಏನಕ್ಕಂದರೆ ನಾವು ಹೋಗೋದೇನೆಂದರೆ ನಾವೆಲ್ಲರೂ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಇರಬೇಕು, ಆರೋಗ್ಯವಾಗಿರಬೇಕು, ನಾವು ಹಿಂಗೆ ಒಳ್ಳೆ ಮಳೆ ಬೀಳಬೇಕು, ಒಳ್ಳೆ ಬೆಲೆ ಆಗಬೇಕು, ನಾವು ಮಾಡೋ ವ್ಯಾಪಾರ ಚೆನ್ನಾಗಿರಬೇಕು ಅಂತೇಳಿ ನಾವು ದೇವ್ರ ಹತ್ರ ಹೋಗಿ ಆ ದೇವರ ಆಶೀರ್ವಾದ ಪಡ್ಕೊಂಬರ್ತೀವಲ್ಲ, ಆ ದೇವರ ಆಶೀರ್ವಾದ ಮಾಡ್ಕೊಬೇಕಂತೇಳಿ ನಮ್ಮ ಶಾಸಕರು ತಾಲೂಕಿನ ಎಲ್ಲ ಕಡೆಯೂ ಬಸ್ಸುಗಳು ಕಳಿಸಿ ನಮ್ಮ ತಾಯಂದಿರು ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅವರು ಯಾವುದೇ ಒಂದು ಪ್ರಾಬ್ಲಮ್ ಆಗದಿರೋ ನಮ್ಗೆ ಒಳ್ಳೇದಾಗಲಿ ದೇವರಿಂದ ಅಂತೇಳಿ ನೀವು ಹೋಗಿ ಬರಬೇಕು ಅಂತ ಶಾಸಕ ಕಳಿಸ್ತಾ ಇದ್ದಾರೆ. ಅದೇ ರೀತಿ ಯಾವ ತಾಲೂಕಲ್ಲಿ ಈ ಥರ ಕಳಿಸ್ತಾ ಇಲ್ಲ. ನಮ್ಮ ಮುಳಬಾಲ್ ತಾಲೂಕು ಅದೃಷ್ಟ ಏನು ಅಂದರೆ ನಮ್ಮ ಶಾಸಕರು ಒಂದು ಮಾತು ಕೊಟ್ಟಂತೆ ಇವತ್ತು ಬಸ್ಸುಗಳು ಕಳಿಸ್ತಾ ಇದ್ದಾರೆ. ವರ್ಷ 100 ಬಸ್ ಜಾಸ್ತಿ ಆಗ್ತಾಯಿದೆ. ವರ್ಷ 100 ಬಸ್ ಜಾಸ್ತಿ ಆಗ್ತದೆ, ಆದ್ರೂ ಕಳಿಸ್ತಾ ಇದ್ದಾರೆ. ಈಗ 2024 ಎಷ್ಟು ತೊಂದರೆಗಳಾಯಿತು. ಇವಾಗ 2025ರಲ್ಲಿ ನಮ್ಗೆ ಯಾವುದೇ ತೊಂದರೆ ಬರಬಾರ್ದು, ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು ನಾವು ವರ್ಷ ನಿಮ್ಗೆ ಬಂದು ನಿಮ್ಮ ದೇವರ ಆಶೀರ್ವಾದ ಪಡ್ಕೊತೀವಿ ಅಂತೇಳಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರು ಮತ್ತು ನಾಯಕರಿಗೂ ಎಲ್ರಿಗೂ ಇರಬೇಕು. ಯಾಕಂದರೆ ನೀವು ಆಶೀರ್ವಾದ ಮಾಡಿದ್ರಿಂದನೇ ನಮ್ಮ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ನೀವು ಶಾಸಕರಿಗೆ ನಮ್ಮ ಮತ್ತು ನಾಯಕರಿಗೆ ಎಲ್ರಿಗೂ ಆಶೀರ್ವಾದ ಮಾಡ್ತಾ ಎಲ್ಲರೂ ನಮ್ಮ ಜೊತೆಯಲ್ಲಿರ್ತಾರೆ. ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ನಿಮ್ಮ ಜೊತೆಯಲ್ಲಿ ಬಂದು ಇದ್ದು ಮಾಡಿಕೊಡ್ತೀವಿ. ಇವತ್ತು ನಮ್ಮ ಶಾಸಕರು ನಿಂಗ್ಲಿಯಲ್ಲಿ ಹಾಸ್ಪಿಟ್ಲು, ಎಷ್ಟು ದೊಡ್ಡ ಹಾಸ್ಪಿಟಲ್ ಬೇರೆ ತಾಲೂಕಲ್ಲಿ ಇತ್ತು ಅಂತ ಅದೇ ಹಾಸ್ಪಿಟ್ಲ್ ಬೇಕು ಅಂತ ಇಲ್ಲೇ ಇವತ್ತು ಓಪನ್ ಮಾಡಿಸ್ತಾ ಇದ್ದಾರೆ. ಒಳ್ಳೆ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳು ಮಾಡ್ತಾರೆ. ನಮಗೆಲ್ರಿಗೂ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಶಾಸಕ ಇರಬೇಕಂತೇಳಿ ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು. ಒಳ್ಳೆಯ ಒಂದು ದರ್ಶನ ಮಾಡಿಕೊಂಡು ಮಕ್ಕಳು ಕೈಯಲ್ಲಿ ಇಟ್ಕೊಂಡು ಹೋಗ್ರಿ. ಯಾಕಂದರೆ ಫುಲ್ ರಶ್ ಇರುತ್ತೆ, ಮಕ್ಕಳು ಬಿಡಬೇಡ್ರಿ. ಯಾಕಂದರೆ ಫುಲ್ ರಶ್ ಇರುತ್ತೆ. ಅದಕ್ಕೋಸ್ಕರ ಆರಾಮಾಗಿ ಹೋಗಿ ಎಲ್ಲರೂ ಆರಾಮಾಗಿ ಬರಬೇಕು. ನೀವು ದೇವರ ಆಶೀರ್ವಾದ ಪಡ್ಕೊಂಬರ್ಬೇಕಂತೇಳಿ ಈ 4 ಮಾತಾಡೋದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ ಸರ್. ಜೈ ಹಿಂದ್, ಜೈ ಕನ್ನಡ. ಓಂ ಶಕ್ತಿ, ಓಂ ಶಕ್ತಿ. ಸೌಂಡ್ ಎಲ್ಲದೆ. ಇವತ್ತೇನು ನಮ್ಮ ನಂಗ್ಲಿ ಪಂಚಾಯತಿ ವಾರ್ಡ್ ನಂಬರ್ 5 ಅಂಬೇಡ್ಕರ್ ಕಾಲೋನಿಯಿಂದ ಮೇಲ್ಮರುತ್ತೂರು ಪ್ರವಾಸನ ಹಮ್ಮಿಕೊಂಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಯಾಕಂದರೆ ಪ್ರತಿದಿನ ನಾವು ನೋಡೋದು, ನಾವೇನು ಪರಿಚಯ ಮಾಡ್ಕೊಳ್ಳೋಷ್ಟೇನಿಲ್ಲ. ಎಲ್ಲ ನಮ್ಮ ಫ್ಯಾಮ್ಲಿ ಥರನೇ ಎಲ್ಲ ಇಲ್ಲಿರೋರೆಲ್ಲರೂ ಸಹ ಎಲ್ರಿಗೂ ಒಳ್ಳೆಯದಾಗಲಿ. ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಏನು ಮಕ್ಕಳೆಲ್ಲ ಜೊತೆಯಲ್ಲಿದ್ದಾರೆ. ದೇವಸ್ಥಾನ ಹತ್ರ ರಶ್ ಇರುತ್ತೆ. ಇವಾಗ ನಮ್ಮ ಮುಳಬಾಲ್ ತಾಲೂಕಿಂದನೇ ಇವತ್ತು ಒಂದು ದಿನವೇ ಸಮೃದ್ಧಿ ಮಂಜಣ್ಣ ಕಳಿಸಿರೋದು 60 ಬಸ್ ಇದೆ ಬರೀ ನಮ್ಮ ಮುಳಬಾಲ್ ತಾಲೂಕಿಂದ ಇವತ್ತು ಮಾತ್ರ. ಆದ್ದರಿಂದ ರಶ್ ಜಾಸ್ತಿ ಇರುತ್ತೆ. ಎಲ್ಲರೂ ಸಹ ಹುಷಾರಾಗಿ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಈ ಒಂದು ನಮ್ಮ ಬಸ್ಗೆ ಚಾಲನೆ ಕೊಡೋಕ್ಕೆ ಅಂತೇಳ್ಬಿಟ್ಟು ನಮ್ಮ JDS ಮುಖಂಡರಾದಂಥ NRS ಸತ್ಯನ್ ಅವರು ಬಂದಿದ್ದಾರೆ. ಹಾಗೆ ಮಾಜಿ ಅಧ್ಯಕ್ಷರು ಲಕ್ಷ್ಮೀಪತಿ ಅಣ್ಣವರು ಬಂದಿದ್ದಾರೆ. ಮತ್ತು
ಗಡ್ಡೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಪಾರ್ವತಮ್ಮ ರಾಜು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಗುರುಶಕ್ತಿಗಳು ಅಶ್ವಿನಿ ಪ್ರಸನ್ನ ಮತ್ತು ಸೀನಣ್ಣ ಯುವ ಮುಖಂಡರು ಸೀನಣ್ಣ ಅವರು ಮತ್ತು ಸತ್ಯಣ್ಣ ಮತ್ತು ಎಲ್ಲರೂ ಇದ್ದಾರೆ. ಹಾಗೆ ನಮ್ಮ ಫಹದ್ ಬೇಗು ಹಾಗೂ ಎಲ್ರಿಗೂ ಎಲ್ಲ ಹಿರಿಯರಿಗೂ ಎಲ್ಲರೂ ಬಂದಿದ್ದೀರಿ. ಎಲ್ರಿಗೂ ಸಹ ಸ್ವಾಗತ ಕೋರುತ್ತಾ ಎಲ್ಲರೂ ಆರಾಮಾಗಿ ಹೋಗ್ಬಿಟ್ಟು ನಿಮ್ಮ ಪ್ರವಾಸವನ್ನು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಬರಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಏನಿವತ್ತು ನಾವು 5ನೇ ವಾರ್ಡಿಂದ 2 ಬಸ್ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣನವರು ಕೊಟ್ಟ ಮಾತಿನಂತೆ ನಡ್ಕೊತಾ ಇದ್ದಾರೆ. ಸುಮಾರು ಅವರು ಎಲೆಕ್ಷನ್ಗೆ ನಿಂತಕ್ಕಿಂತ ಮೊದಲು ಅಂದರೆ ಬಿಫೋರ್ 2018ರಿಂದನೂ ಸಹ ಅವರು ಕೊಟ್ಟ ಮಾತಿನಂತೆ ಪ್ರತಿ ವರ್ಷ ಕೂಡ ಬಸ್ಸುಗಳು ಎಷ್ಟು ಕೇಳಿದ್ರು ಇಲ್ಲ ಅಂದಂಗೆ ಪಾಪ ನಮ್ಮ ಮುಳಬಾಗಿಲ ಜನತೆಗೆ ಬಸ್ಸುಗಳನ್ನು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಈ ವರ್ಷವೂ ಕೂಡ ಸುಮಾರು 50-60 ಬಸ್ಸು ಅಂದರೆ 1ನೇ ತಾರೀಕಿಂದ ಇನ್ನು 8ನೇ ತಾರೀಕುವರೆಗೂ ಎಷ್ಟು ಬಸ್ಸುಗಳಾಗ್ಬೋದು ನಿಮಗೆ ಒಂದು ಅಂದಾಜು ಮಾಡ್ಕೊಳ್ಳಿ. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ರು ಅಂತ ನಮ್ಮ ಸಮೃದ್ಧಿ ಮಂಜಣ್ಣವರು ನಾವು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಓಂ ಶಕ್ತಿ ತಾಯಿ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಹಾಗೆಯೇ ಅವರ ಮುಂದಿನ ಒಂದು ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಾನು ಈ ಮೂಲಕ ಬಯಸ್ತೀನಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋದಕ್ಕೋಸ್ಕರ ನಮ್ಮ ಸಮೃದ್ಧಿ ಇವರು NRS ಸತ್ಯಣ್ಣವರು ಮತ್ತು ನಂಗ್ಲಿ ಕಿಶೋರ್ ಅವರು, ಫಹಾದ್ ಬೇಗ್ ಅವರು ಮತ್ತು ಲಕ್ಷ್ಮೀ ಪತಣ್ಣವರು ಮತ್ತು ಇವರು ರಮೇಶ್ ಅಣ್ಣವರು ಎಲ್ಲರೂ ಸಹ ಬಂದಿದ್ದಾರೆ. ಮತ್ತು ಇವರು ಮುದಗಿರಿ ಚೇರ್ಮನ್ ಆದಂಥ ಅಧ್ಯಕ್ಷರಾದಂಥ ರಾಜು ಅವರು ಕೂಡ ಬಂದಿದ್ದಾರೆ. ಇವ್ರಿಗೆಲ್ರಿಗೂ ಕೂಡ ನಾನು ಸ್ವಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. అట్లా పెట్టుకోను పెట్టుకొని ఇట్లా వచ్చి చెప్తాను. మీ మనీష్ ఎక్కడ ఉన్నాడు? ఓం శక్తి. ఓకే.